ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಆನ್ ಸ್ಕ್ರೀನ್ ಆಗಿರುವ ಕ್ಯಾಮರಾ ಅಂತ ಸ್ಟಾರ್ಟ್ ಅಂದಾಗ ಹೇಗಿರ್ತಿದ್ರು, ಕ್ಯಾಮ್ರಾ ಆಫ್ ಆದಾಗ ಹೇಗಿರ್ತಿದ್ರು? ಆಲ್ಮೋಸ್ಟ್ ಎಲ್ಲ ಸೇಮ್ ಒಂದೇ ಥರ ಎಲ್ಲರ ಜೊತೆ ಜಾಲಿಯಾಗಿ ನಗ್ನಗ್ತಾ ಖುಷಿಯಾಗಿ ಅಂದರೆ ಅವರೇ ಕಾಮಿಡಿ ಮಾಡ್ಕೊಂಡು ಎಲ್ಲ ನಗ್ನಗ್ತಾನೆ ಆರಾಮಾಗಿರೋರು, ಜಾಲಿಯಾಗಿರೋರು. ಮತ್ತು ಯಾರನ್ನೂ ಸೆಟ್ಟಲ್ಲಿ ಯಾರನ್ನೂ ಅಂದರೆ ಯಾವ ರೀತಿ ಅಂದರೆ ಯಾರನ್ನೂ ಎಲ್ಲರನ್ನೂ ಖುಷಿಯಾಗಿಡೋರು. ಏನಾರ ಎಲ್ಲರೂ ಸೀರಿಯಸ್ ಆಗಿದ್ರು ಅವರೇ ಕಾಮಿಡಿ ಮಾಡಿಕೊಂಡು ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಸೊ ಅಪ್ಪು ಸರ್ ಯಾವ ಗುಣ ತುಂಬ ಇಷ್ಟ ಆಗಿತ್ತು ಆ ಟೈಮಲ್ಲಿ ನಿಮಗೆ? ಅಂದರೆ ಫಸ್ಟ್ ಟೈಮ್ ಅವ್ರ ಜೊತೆ ಕೆಲಸ ಮಾಡಿದ್ರಿಂದ ಸೊ ಈ ಒಂದು ಗುಣ ಇಷ್ಟ ಆಯ್ತು, ಅದಕ್ಕೆ ನನಗೆ ಈಸಿ ಆಯಿತು ಕೆಲಸ ಮಾಡೋಕ್ಕಂದರೆ ಯಾವ? ಅಪ್ಪು ಸರ್ದು ಎಲ್ಲ ಗುಣಗಳು ತುಂಬ ಈಸಿ. ಅಂದರೆ ನಮಗೆ ಅಂದರೆ ಆ್ಯಕ್ಚುಲಿ ಕ್ಯಾಮ್ರಾಮನ್ಸ್ಗೆ ಏನು ಅಂದರೆ ಫೋಕಸ್ಸು ಮತ್ತು ಲೈಟಿಂಗು, ಬಿಸಿಲಲ್ಲಿ ಶೂಟ್ ಮಾಡೋದು ಅವೆಲ್ಲ ಇತ್ತು. ಆ ಥರದ್ದೇನೂ ಇರಲಿಲ್ಲ. ಬಟ್ ಎಲ್ಲ ಥರದಲ್ಲೂ ಕೋಪ್ರೇಷನ್ ಮಾಡೋರು ಮತ್ತು ಎಲ್ಲರ ಜೊತೆ ಜಾಲಿಯಾಗಿರೋರು. ಪ್ರೊಡಕ್ಷನ್ ಬಾಯಿಂದ ಹಿಡಿದು ಲೈಟ್ ಬಾಯ್ವರೆಗೂ ಎಲ್ಲರ ಜೊತೆ ಜಾಲಿಯಾಗಿ ನಗ್ನಗ್ತಾ ಖುಷಿಯಾಗಿ ಸೀರಿಯಸ್ ಆಗಿರೋರನ್ನು ತಮಾಷೆ ಮಾಡ್ಕೊಂಡು ಆರಾಮಾಗಿ ಜಾಲಿಯಾಗಿ ಶೂಟ್ ಮಾಡ್ತಾಯಿದ್ರು. ಸರ್ ಇನ್ನೊಂದು ವಿಚಾರ ಕೇಳಲೇಬೇಕು. ರಶ್ಮಿಕಾ ಮಂದಣ್ಣ ಇವತ್ತು ನ್ಯಾಷನಲ್ ಕ್ರಶ್ ಆಗಿದ್ದಾರೆ. ಸೊ ಆ ಟೈಮಿಗೆ ಅವ್ರ ಜೊತೆ ಕೆಲಸ ಮಾಡಿದಾಗ ತುಂಬ ಚಾಲೆಂಜಿಂಗ್ ಆಗಿತ್ತಾ ಹೇಗೆ ಅಂತ? ತುಂಬ ಚಾಲೆಂಜಿಂಗ್ ಏನಿಲ್ಲ. ಆಗ್ತಾನೆ ಅವ್ರದ್ದು ಕಿರಿಕ್ ಪಾರ್ಟಿ ರಿಲೀಸ್ ಆಗಿತ್ತು. ಇದು ಅವ್ರದ್ದು ಐ ಥಿಂಕ್ ಸೆಕೆಂಡ್ ಸಿನಿಮಾ ಇತ್ತು. ಬಟ್ ಅವಾಗಿಂತೂ ಇವಾಗಿಂತೂ ಏನು ತುಂಬ ಚೇಂಜಸ್ ಏನಿಲ್ಲ. ಬಟ್ ಆವಾಗಲೂ ಜಾಲಿಯಾಗಿ ಕೆಲಸ ಮಾಡ್ತಾಯಿದ್ರು. ಎಲ್ಲರ ಜೊತೆನೂ ಕಾಮಿಡಿ ಮಾಡಿಕೊಂಡು ಜಾಲಿಯಾಗಿ ಶೂಟ್ ಮಾಡ್ತಾಯಿದ್ರು. ಆ ಥರದ್ದೇನೂ ಇಲ್ಲ. ಅವರು ಯಾವತ್ತೂ ಥರ ಅಂದರೆ ಆ ಟೈಮಲ್ಲಿ ಇನ್ನೂ ಅವ್ರು ನ್ಯಾಷನಲ್ ಸ್ಟಾರ್ ಆಗಿರಲಿಲ್ವಲ್ಲ. ಆರಾಮಾಗಿ ಎಲ್ಲರ ಜೊತೆ ಜಾಲಿಯಾಗಿ ಶೂಟ್ ಮಾಡ್ಕೊಂಡೇ ಇದು. ಸೊ ಅಪ್ಪು ಸರಿಗೆ ಶೂಟ್ ಮಾಡಬೇಕಿದ್ರೆ ತುಂಬ ಚಾಲೆಂಜಿಂಗ್ ಆಗಿತ್ತು ಈ ಪೋರ್ಷನ್ ಅಂದರೆ ಯಾವುದು ಅಂಜನಿ ಪುತ್ರದಲ್ಲಿ? ತುಂಬ ಚಾಲೆಂಜಿಂಗ್ ಅಂತ ಯಾವುದು ಏನಿಲ್ಲ. ಬಟ್ ಒಂದು ಮಾರ್ಕೆಟ್ ಸೆಟ್ ಹಾಕಿದ್ದು ಮಿನೋರ್ ಮಿಲ್ಲಲ್ಲಿ. ಅದು ಬಿಟ್ಟು ತುಂಬ ಚಾಲೆಂಜಿಂಗ್ ಅಂತ ಏನಿಲ್ಲ. ಒಂದು ಸ್ಕಾಟ್ಲ್ಯಾಂಡಲ್ಲಿ ಸಾಂಗು ಶೂಟ್ ಮಾಡೋ ಗೀತಾ ಅಂತ ಸಾಂಗು, ಅದು ಆಲ್ಮೋಸ್ಟು ಫುಲ್ಲು ನಾವು ಎಕ್ಸ್ಪೆಕ್ಟ್ ಮಾಡಿದಂಗೆ ಇರಲಿಲ್ಲ. ಫುಲ್ಲು ಮಳೆ ಇತ್ತು. ಆ ಮಳೆಯಲ್ಲೇ ಶೂಟ್ ಮಾಡೋದು ಅದೊಂದೇ ಚಾಲೆಂಜಿಂಗ್ ಅಂತ ಹೇಳ್ಬೋದು. ಇನ್ನು ಮಿಕ್ಕೋದು ಆ ಥರದ್ದೇನು ಚಾಲೆಂಜಿಂಗ್ ಏನೂ ಇರಲಿಲ್ಲ. ಅಶ್ವಿನಿ ಮೇಡಮ್ ಯಾವತ್ತಾದರೂ ಸೆಟ್ಟಿಗೆ ಬಂದಿದ್ರಾ ಆ ಟೈಮಲ್ಲಿ? ತುಂಬ ಸರಿ. ಅಂದರೆ ವಾರಕ್ಕೊಂದೊಂದು ಸಾರಿನಾದ್ರು ಬರೋರು. ಎವ್ರಿ ಒಂದೊಂದು ಶೆಡ್ಯೂಲ್ಡು ಇದ್ದಾಗ ಅಪ್ಪು ಸರ್ ಜೊತೆ ಅವರು ಬರೋರು. ಬಂದು ಸುಮ್ಮನೆ ಜಾಲಿ ಎಲ್ಲರ ಜೊತೆ ಮಾತಾಡ್ಕೊಂಡು ಹೊರಡ್ಬಿಡ್ತಿದ್ರು ಅಷ್ಟೇ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಆನ್ ಸ್ಕ್ರೀನ್ ಆಗಿರುವ ಕ್ಯಾಮರಾ ಅಂತ ಸ್ಟಾರ್ಟ್ ಅಂದಾಗ ಹೇಗಿರ್ತಿದ್ರು, ಕ್ಯಾಮ್ರಾ ಆಫ್ ಆದಾಗ ಹೇಗಿರ್ತಿದ್ರು? ಆಲ್ಮೋಸ್ಟ್ ಎಲ್ಲ ಸೇಮ್ ಒಂದೇ ಥರ ಎಲ್ಲರ ಜೊತೆ ಜಾಲಿಯಾಗಿ ನಗ್ನಗ್ತಾ ಖುಷಿಯಾಗಿ ಅಂದರೆ ಅವರೇ ಕಾಮಿಡಿ ಮಾಡಿಕೊಂಡು ಎಲ್ಲ ನಗ್ನಗ್ತಾನೆ ಆರಾಮಾಗಿರೋರು, ಜಾಲಿಯಾಗಿರೋರು. ಮತ್ತು ಯಾರನ್ನೂ ಸೆಟ್ಟಲ್ಲಿ ಯಾರನ್ನೂ ಅಂದರೆ ಯಾವ ರೀತಿ ಅಂದರೆ ಯಾರನ್ನೂ ಎಲ್ಲರನ್ನೂ ಖುಷಿಯಾಗಿಡೋರು. ಏನಾರ ಎಲ್ಲರೂ ಸೀರಿಯಸ್ ಆಗಿದ್ರು ಅವರೇ ಕಾಮಿಡಿ ಮಾಡಿಕೊಂಡು ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಸೊ ಅಪ್ಪು ಸರ್ ಯಾವ ಗುಣ ತುಂಬ ಇಷ್ಟ ಆಗಿತ್ತು ಆ ಟೈಮಲ್ಲಿ ನಿಮಗೆ? ಅಂದರೆ ಫಸ್ಟ್ ಟೈಮ್ ಅವ್ರ ಜೊತೆ ಕೆಲಸ ಮಾಡಿದ್ರಿಂದ ಸೊ ಈ ಒಂದು ಗುಣ ಇಷ್ಟ ಆಯ್ತು, ಅದಕ್ಕೆ ನನಗೆ ಈಸಿ ಆಯಿತು ಕೆಲಸ ಮಾಡೋಕ್ಕಂದರೆ ಯಾವ? ಅಪ್ಪು ಸರ್ದು ಎಲ್ಲ ಗುಣಗಳು ತುಂಬ ಈಸಿ. ಅಂದರೆ ನಮಗೆ ಅಂದರೆ ಆ್ಯಕ್ಚುಲಿ ಕ್ಯಾಮ್ರಾಮನ್ಸ್ಗೆ ಏನು ಅಂದರೆ ಫೋಕಸ್ಸು ಮತ್ತು ಲೈಟಿಂಗು, ಬಿಸಿಲಲ್ಲಿ ಶೂಟ್ ಮಾಡೋದು ಅವೆಲ್ಲ ಇತ್ತು. ಆ ಥರದ್ದೇನೂ ಇರಲಿಲ್ಲ. ಬಟ್ ಎಲ್ಲ ಥರದಲ್ಲೂ ಕೋಪ್ರೇಷನ್ ಮಾಡೋರು ಮತ್ತು ಎಲ್ಲರ ಜೊತೆ ಜಾಲಿಯಾಗಿರೋರು. ಪ್ರೊಡಕ್ಷನ್ ಬಾಯಿಂದ ಹಿಡಿದು ಲೈಟ್ ಬಾಯ್ವರೆಗೂ ಎಲ್ಲರ ಜೊತೆ ಜಾಲಿಯಾಗಿ ನಗ್ನಗ್ತಾ ಖುಷಿಯಾಗಿ ಸೀರಿಯಸ್ ಆಗಿರೋರನ್ನು ತಮಾಷೆ ಮಾಡ್ಕೊಂಡು ಆರಾಮಾಗಿ ಜಾಲಿಯಾಗಿ ಶೂಟ್ ಮಾಡ್ತಾಯಿದ್ರು. ಸರ್ ಇನ್ನೊಂದು ವಿಚಾರ ಕೇಳಲೇಬೇಕು. ರಶ್ಮಿಕಾ ಮಂದಣ್ಣ ಇವತ್ತು ನ್ಯಾಷನಲ್ ಕ್ರಶ್ ಆಗಿದ್ದಾರೆ. ಸೊ ಆ ಟೈಮಿಗೆ ಅವ್ರ ಜೊತೆ ಕೆಲಸ ಮಾಡಿದಾಗ ತುಂಬ ಚಾಲೆಂಜಿಂಗ್ ಆಗಿತ್ತಾ ಹೇಗೆ ಅಂತ? ತುಂಬ ಚಾಲೆಂಜಿಂಗ್ ಏನಿಲ್ಲ. ಆಗ್ತಾನೆ ಅವ್ರದ್ದು ಕಿರಿಕ್ ಪಾರ್ಟಿ ರಿಲೀಸ್ ಆಗಿತ್ತು. ಇದು ಅವ್ರದ್ದು ಐ ಥಿಂಕ್ ಸೆಕೆಂಡ್ ಸಿನಿಮಾ ಇತ್ತು. ಬಟ್ ಅವಾಗಿಂತೂ ಇವಾಗಿಂತೂ ಏನು ತುಂಬ ಚೇಂಜಸ್ ಏನಿಲ್ಲ. ಬಟ್ ಆವಾಗಲೂ ಜಾಲಿಯಾಗಿ ಕೆಲಸ ಮಾಡ್ತಾಯಿದ್ರು. ಎಲ್ಲರ ಜೊತೆನೂ ಕಾಮಿಡಿ ಮಾಡಿಕೊಂಡು ಜಾಲಿಯಾಗಿ ಶೂಟ್ ಮಾಡ್ತಾಯಿದ್ರು. ಆ ಥರದ್ದೇನೂ ಇಲ್ಲ. ಅವರು ಯಾವತ್ತೂ ಥರ ಅಂದರೆ ಆ ಟೈಮಲ್ಲಿ ಇನ್ನೂ ಅವ್ರು ನ್ಯಾಷನಲ್ ಸ್ಟಾರ್ ಆಗಿರಲಿಲ್ವಲ್ಲ. ಆರಾಮಾಗಿ ಎಲ್ಲರ ಜೊತೆ ಜಾಲಿಯಾಗಿ ಶೂಟ್ ಮಾಡ್ಕೊಂಡೇ ಇದು. ಸೊ ಅಪ್ಪು ಸರಿಗೆ ಶೂಟ್ ಮಾಡಬೇಕಿದ್ರೆ ತುಂಬ ಚಾಲೆಂಜಿಂಗ್ ಆಗಿತ್ತು ಈ ಪೋರ್ಷನ್ ಅಂದರೆ ಯಾವುದು ಅಂಜನಿ ಪುತ್ರದಲ್ಲಿ? ತುಂಬ ಚಾಲೆಂಜಿಂಗ್ ಅಂತ ಯಾವುದು ಏನಿಲ್ಲ. ಬಟ್ ಒಂದು ಮಾರ್ಕೆಟ್ ಸೆಟ್ ಹಾಕಿದ್ದು ಮಿನೋರ್ ಮಿಲ್ಲಲ್ಲಿ. ಅದು ಬಿಟ್ಟು ತುಂಬ ಚಾಲೆಂಜಿಂಗ್ ಅಂತ ಏನಿಲ್ಲ. ಒಂದು ಸ್ಕಾಟ್ಲ್ಯಾಂಡಲ್ಲಿ ಸಾಂಗು ಶೂಟ್ ಮಾಡೋ ಗೀತಾ ಅಂತ ಸಾಂಗು, ಅದು ಆಲ್ಮೋಸ್ಟು ಫುಲ್ಲು ನಾವು ಎಕ್ಸ್ಪೆಕ್ಟ್ ಮಾಡಿದಂಗೆ ಇರಲಿಲ್ಲ. ಫುಲ್ಲು ಮಳೆ ಇತ್ತು. ಆ ಮಳೆಯಲ್ಲೇ ಶೂಟ್ ಮಾಡೋದು ಅದೊಂದೇ ಚಾಲೆಂಜಿಂಗ್ ಅಂತ ಹೇಳ್ಬೋದು. ಇನ್ನು ಮಿಕ್ಕೋದು ಆ ಥರದ್ದೇನು ಚಾಲೆಂಜಿಂಗ್ ಏನೂ ಇರಲಿಲ್ಲ. ಅಶ್ವಿನಿ ಮೇಡಮ್ ಯಾವತ್ತಾದರೂ ಸೆಟ್ಟಿಗೆ ಬಂದಿದ್ರಾ ಆ ಟೈಮಲ್ಲಿ? ತುಂಬ ಸರಿ. ಅಂದರೆ ವಾರಕ್ಕೊಂದೊಂದು ಸಾರಿನಾದ್ರು ಬರೋರು. ಎವ್ರಿ ಒಂದೊಂದು ಶೆಡ್ಯೂಲ್ಡು ಇದ್ದಾಗ ಅಪ್ಪು ಸರ್ ಜೊತೆ ಅವರು ಬರೋರು. ಬಂದು ಸುಮ್ಮನೆ ಜಾಲಿ ಎಲ್ಲರ ಜೊತೆ ಮಾತಾಡ್ಕೊಂಡು ಹೊರಡ್ಬಿಡ್ತಿದ್ರು ಅಷ್ಟೇ.